ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಜವಾಬ್ದಾರಿಯನ್ನ ನೀಡಲಾಗಿರೋದು. ನಾವು ಅವರ ಪ್ರತಿಕ್ರಿಯೆಯನ್ನ ಕೂಡ ಗಮನಿಸಿದ್ವಿ. ಇವತ್ತು ತಾನೇ ಚಾರ್ಜ್ ತಗೊಂಡಿದ್ದೀನಿ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಅಧಿಕಾರಿಗಳ ಜೊತೆಯಲ್ಲಿ ಸಭೆ, ಮೀಟಿಂಗ್, ಚರ್ಚೆಗಳನ್ನು ನಡೆಸ್ತಾ ಇದ್ದೀನಿ, ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಜೊತೆಗೆ ಈ ಬಿಲ್ಲನ್ನು ಮಂಡಿಸುವ ಜವಾಬ್ದಾರಿ, ತಿದ್ದುಪಡಿ ತರಲಿಕ್ಕೆ ಹೊರಟಿರುವ ಬಿಲ್ಲನ್ನು ಮಂಡಿಸುವ ಜವಾಬ್ದಾರಿ ಕೂಡ ಪ್ರಹ್ಲಾದ್ ಜೋಶಿ ಅವರ ಹೆಗಲ ಮೇಲೆ ಇರೋದ್ರಿಂದ ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು. ನಿಜವಾಗ್ಲೂ ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆಗೆ, ಸಾರ್ವಜನಿಕವಾಗಿ ಅದರಲ್ಲೂ ವಿದ್ಯಾರ್ಥಿ ವಲಯದಿಂದ ಹೇಳುವಂತಹ ಪ್ರಶ್ನೆಗಳಿಗೆ ಈ ಮಸೂದೆ ಯಾವ ರೀತಿ ಉತ್ತರವಾಗಬಲ್ಲದು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಕನ್ವೆ ಮಾಡೋ ಪ್ರಯತ್ನ ಆಗಬೇಕು. ಹೀಗಾಗಿ ಜವಾಬ್ದಾರಿ ದೊಡ್ಡದೇ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ವೀರೇಂದ್ರ, ಈ ತಿದ್ದುಪಡಿ ಕಾಯ್ದೆ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳಿದೆ, ಆದರೆ ಅದಕ್ಕೆ ಇಳಿಯೋಕೆ ಮುಂಚೆ ಈ ಹೆಚ್ಚುವರಿಯಾಗಿ ಜವಾಬ್ದಾರಿ ಸಿಕ್ಕ ಸಂದರ್ಭದಲ್ಲಿ ಬಯಸದೇ ಬಂದ ಭಾಗ್ಯ ಅನ್ನೋದು ವಾಡಿಕೆಯ ಮಾತು. ಆದರೆ ಇದನ್ನು ಭಾಗ್ಯ ಅಂತ ಕರಿಬೋದಾ ಪ್ರಹ್ಲಾದ್ ಜೋಶಿ ಅವ್ರ ಪಾಲಿಗೆ? ಯಾಕಂದ್ರೆ ಇಲಾಖೆ ಇದೀಗ ಪ್ರಶ್ನಾರ್ಹ ಪರಿಸ್ಥಿತಿಯಲ್ಲಿದೆ. ಇಲಾಖೆ ಮೇಲಿನ ವಿಶ್ವಾಸವನ್ನ ವಿದ್ಯಾರ್ಥಿಗಳು ಕಳ್ಕೊಂಡಿದ್ದಾರೆ. ಅದನ್ನ ಪುನಃಸ್ಥಾಪನೆ ಮಾಡೋದು, ಒಂದಷ್ಟು ಸುಧಾರಣೆ ತರೋದು, ಹೀಗಾಗಿ ಬಯಸದೇ ಬಂದ ಭಾಗ್ಯವಾದರೂ ಕೂಡ ಭಾಗ್ಯಕ್ಕಿಂತ ಹೆಚ್ಚು ರಿಸ್ಕು ಜವಾಬ್ದಾರಿಗಳ ಕಾಣೋಕ್ ಸಿಗ್ತಿದೆ ಅಂತ. ಖಂಡಿತ. ಯಾಕಂದ್ರೆ ಇಡೀ ದೇಶದ ದೃಷ್ಟಿ ಈಗ ಸ್ಮಿತಾ ಆ ಇಲಾಖೆಯ ಕಡೆ ಇದೆ. ಏನು ಮಾಡ್ತಾರೆ ಹಾಗಾದರೆ ಪ್ರಹ್ಲಾದ್ ಜೋಶಿ ಅವರು? ಬಹುಶಃ ಒಂದು ಒತ್ತಡವೂ ಸಹಜ ಇಂತಹ ಸಂದರ್ಭದಲ್ಲಿ. ಯಾಕಂದರೆ ಒಂದು ಕಡೆ ಸುಧಾರಣೆ, ಮತ್ತೊಂದು ಕಡೆ ಈಗ ಡ್ಯಾಮೇಜ್ ಕಂಟ್ರೋಲ್ ಅಂತಾರಲ್ಲ, ಅಂಥದ್ದೊಂದು ಸಾಹಸವನ್ನು ಕೂಡ ಈಗ ಮಾಡಬೇಕಾಗಿದೆ. ಇಮೇಜ್ ಬಿಲ್ಡಿಂಗ್ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಮೊದಲು ಆಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಏನಿದೆ ಅದನ್ನು ಕ್ಲೀನ್ ಮಾಡಬೇಕಾದಂಥ ಒಂದು ಹೊಣೆಗಾರಿಕೆ ಕೂಡ ಅವರ ಹೆಗಲ ಮೇಲೆ ಇದೆ. ಈಗ ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಅವರು ಬಹುಶಃ ಕಾರ್ಯೋನ್ಮುಖರಾದದ್ದು. ಮೊನ್ನೆ ರಾತ್ರಿ ಅವರಿಗೆ ಜವಾಬ್ದಾರಿ ಕೊಟ್ಟ ತಕ್ಷಣವೇ ಅವರು ಪ್ರಾಥಮಿಕವಾದ ಮಾಹಿತಿಗಳನ್ನೆಲ್ಲ ತರಿಸ್ಕೊಂಡ್ರು. ಬೆಳಗ್ಗೆ ಫಸ್ಟ್ ಮೀಟಿಂಗ್ ಅದನ್ನೇ ತೆಗೆದುಕೊಂಡು ನಿನ್ನೆ ಇಡೀ ದಿನ ಸರಣಿ ಸಭೆಗಳನ್ನ ತೆಗೆದುಕೊಂಡಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಅದರ ಹೊಣೆಗಾರಿಕೆ ಏನು ಅಂತ. ಮತ್ತು ಅವರಿಗೆ ಯಾಕೆ ಕೊಟ್ಟರು ಅಂದರೆ, ನೋಡಿ, ಇಲ್ಲಿ ಶಿಕ್ಷಣ ಇಲಾಖೆಯ ನಿರ್ವಹಣೆಗಿಂತಲೂ ಕೂಡ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ನೀವು ನೋಡಿದ್ರೆ ಕೇವಲ ಶಿಕ್ಷಣ ಇಲಾಖೆಯ ನಿರ್ವಹಣೆ ಅಷ್ಟೇ ಅಲ್ಲ ಅಲ್ಲಿ ಚಾಲೆಂಜಿಂಗ್ ಆಗಿರೋದು. ಈ ವಿಧೇಯಕದ ಹಿನ್ನೆಲೆಯಲ್ಲಿ ಅಥವಾ ಈ ಇಲಾಖೆಯ ಹಿನ್ನೆಲೆಯಲ್ಲಿ ಹಾಗೂ ನೀಟ್ ಪರೀಕ್ಷಾ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿವಾದದ ಹಿನ್ನೆಲೆಯಲ್ಲಿ ಸಂಸತ್ತಿನ ಕಲಾಪವನ್ನೇ ನಡೆಸಲಿಕ್ಕೆ ಆಗದಂತಹ ಒಂದು ಸಂದರ್ಭ ಎದುರಾಗಿದೆ. ಇವತ್ತು ಕೂಡ ಅದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಕಲಾಪ ನಡೆಯಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು. ಹೀಗಿರುವಾಗ ಹಿಂದೆ ಇದೇ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದರು. ಬಹುಶಃ ಆ ದೃಷ್ಟಿಯಿಂದಲೂ ಕೂಡ ಒಂದು ಕಡೆ ಇಲಾಖೆಯ ಬಗ್ಗೆ ಇವರು ಒಂದು ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆ ಮಾಡ್ತಾರೆ. ಮತ್ತು ಅವರು ಹಿಂದೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಸಂದರ್ಭದಲ್ಲೇ ಕಲ್ಲಿದ್ದಲು ಸಚಿವರಾಗಿಯೂ ಕೆಲಸ ಮಾಡಿದರು. ಹಾಗೂ ಈಗ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿಯೂ ಕೆಲಸ ಮಾಡುವ ಸಂದರ್ಭಗಳಲ್ಲಿ ಎಲ್ಲೂ ಕೂಡ ಅವ್ರ ಕಡೆ ಕೈಬಟ್ಟು ಮಾಡಿ ತೋರಿಸುವಂತಹ ಒಂದು ಕಪ್ಪು ಚುಕ್ಕೆ ಅನ್ನೋಂಥದ್ದು ಬಂದಿರಲಿಲ್ಲ. ಅದನ್ನು ಕೂಡ ಕನ್ಸಿಡರ್ ಮಾಡಿರುವಂಥ ಸಾಧ್ಯತೆ ಇದೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿಗೆ ರಾಜಕೀಯವಾಗಿ ಅದರಲ್ಲೂ ಕೂಡ ನೋಡಿ, ಒಳಗಡೆ ಸಂಸತ್ನ ಒಳಗೆ ಯಾರು ಈಗ ಕಲಾಪ ನಡೆಯದಂತೆ ತಡಿತಾ ಇರೋದು ಯಾರು ಅಂದರೆ ಕಾಂಗ್ರೆಸ್ ಬಹಳ ಮುಖ್ಯವಾಗಿ, ಜೊತೆಗೆ ಸಮಾಜವಾದಿ ಪಾರ್ಟಿ ಸೇರಿಕೊಂಡಿದ್ದೆ, ಕೆಲವು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಇದೆ ಅನ್ನುವಂಥದ್ದು. ಮತ್ತು ಹಿಂದೆ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಪಕ್ಷ ನಾಯಕರಾಗಿದ್ದಾಗ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಟ್ ಮಾಡಿ, ಅಂದರೆ ಒಂದು ವಿಧೇಯಕವನ್ನು ಅಂಗೀಕಾರ ಪಡಿಬೇಕಿದ್ರೆ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ 2 ಪ್ರಮುಖ ವಿಧೇಯಕಗಳನ್ನ ಸ್ವತಃ ಪ್ರಹ್ಲಾದ್ ಜೋಶಿ ಅವರಿಗೆ ಮಂಡನೆ ಮಾಡಿ ಅದಕ್ಕೆ ಅಂಗೀಕಾರ ಪಡಿಬೇಕಾಗಿದೆ. ಆ ದೊಡ್ಡ ಹೊಣೆಗಾರಿಕೆ ಇದೆ. ಒಂದು, ಈಗ ನಾವು ಚರ್ಚೆ ಮಾಡ್ತಿದ್ದೀವಲ್ಲ ಈ ಪರೀಕ್ಷಾ ಅಕ್ರಮ ತಡೆ ವಿಧೇಯಕ, ಅದ್ರ ಜೊತೆಗೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ. ನಿಮಗೆ ನೆನಪಿರ್ಬೋದು, ಕಳೆದ ಬಾರಿ ನಾವು ಇದೇ ರಾಜಕೀಯ ಎಳೆಯಾಗಿ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಅರ್ಧ ಗಂಟೆ ವಿಸ್ತೃತವಾದ ವಿವರವನ್ನು ಕೊಟ್ಟುಬಿಟ್ಟಿದ್ದೀವಿ. ಹಾಗಾಗಿ ಆ ವಿವರಗಳಿಗೆ ನಾವು ಹೋಗೋದಿಲ್ಲ. ಇಂಥ 2 ಪ್ರಮುಖ ವಿಧೇಯಕಗಳನ್ನ ಇದೇ ಅಧಿವೇಶನದಲ್ಲಿ ಅವರು ಮಂಡನೆ ಮಾಡಿ ಅಂಗೀಕಾರ ಪಡಿಬೇಕಾಗಿದೆ. ನೋಡಿ, ಈ ವಿಧೇಯಕಕ್ಕೆ ನಾವೀಗ ಪರೀಕ್ಷಾ ಅಕ್ರಮ ತಡೆ ವಿಧೇಯಕವನ್ನು ಏನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ವಿಧೇಯಕಕ್ಕೆ ವಿರೋಧ ಪಕ್ಷಗಳ ಸಹಜವಾದಂಥ ಅಡ್ಡಿ ಇದೆ. ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಅಡ್ಡಿ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ವಿಧೇಯಕಕ್ಕೆ NDA ಪಾರ್ಟ್ನರ್ ಪಾರ್ಟೀಸ್ ಯಾವುದಿದೆಯಲ್ಲ, ಇನ್ಕ್ಲೂಡಿಂಗ್ ತೆಲುಗು ದೇಶಂ ಪಾರ್ಟಿ, ಅವರ ವಿರೋಧವೇ ಇತ್ತು. ಹಾಗಾಗಿ JPC ಕೊಟ್ಟಿದ್ರು. ಆ ದೃಷ್ಟಿಯಿಂದ ನೋಡೋದಾದರೆ ಈ ಎಲ್ಲ ಹೊಣೆಗಾರಿಕೆಗಳು ಮತ್ತು ಮುಂದೆ ಬಹುಶಃ ಸಂಪುಟ ಪುನರ್ರಚನೆ ಆಗುತ್ತೆ. ಸಂಪುಟ ಪುನರ್ರಚನೆ ಆದ ಸಂದರ್ಭದಲ್ಲಿ ಈ ಇಲಾಖೆ ಹೊಣೆಗಾರಿಕೆ ಬೇರೆಯವರಿಗೆ ಫುಲ್ ಟೈಮ್ ಕೊಡ್ಬೋದು. ಯಾಕಂದರೆ ಇಂಥ ದೊಡ್ಡ ಇಲಾಖೆಯನ್ನು ಹೆಚ್ಚುವರಿಯಾಗಿ ನಿರ್ವಹಣೆ ಮಾಡುವಂಥದ್ದಲ್ಲ ಇದು. ಇದಕ್ಕೆ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಬಿನೆಟ್ ಮಿನಿಸ್ಟ್ರೇ ಬೇಕಾಗುತ್ತೆ, ಅದನ್ನು ಕೊಡ್ತಾರೆ. ಆದರೆ ಅಲ್ಲಿಯವರೆಗೂ, ಅದರಲ್ಲೂ ವಿಶೇಷವಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೂ ಇಸ್ ದಿ ಬೆಸ್ಟ್ ಅಂತ ಯೋಚನೆ ಮಾಡಿದಾಗ ನರೇಂದ್ರ ಮೋದಿ ಅವರಿಗೆ ಅನಿಸಿದ್ದು ಪ್ರಹ್ಲಾದ್ ಜೋಶಿ ಅವರು ಅಂತ. ಹಾಗಾಗಿ ಅವರಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.